ನಿನ್ನ ಭವಿಷ್ಯವನ್ನ ಬದಲಾಯಿಸ್ಕೊಳ್ಳೋಕೆ ಓದು ಅನ್ನೋ ಶಕ್ತಿ ಇವತ್ ನಿನ್ ಕೈಯಲ್ಲಿದೆ. ಇವತ್ ನೀನ್ ಪಡೋ ಪ್ರಯತ್ನಗಳೇ ನಾಳೆ ನಿನ್ನ ಯಶಸ್ಸಿನ ಕಥೆಯನ್ನ ಬರೆಯುತ್ತೆ. ಒಂದು ಗುರಿ, ಅದನ್ನ ಸಾಧಿಸೋಕೆ ಪ್ರತಿದಿನ ಪ್ರಯತ್ನ ಇರಲೇಬೇಕು. ಓದು ಅನ್ನೋದು ಕೇವಲ ಟೆಕ್ಸ್ಟ್ ಬುಕ್ನೇ ಅಲ್ಲ, ನಿನ್ನ ಕನಸಿನ ಬಾಗಿಲನ್ನೇ ತೆರೆದಿಡುತ್ತೆ. ನೀನ್ ಪ್ರತಿದಿನ ಓದೋ ಆ ಸಣ್ಣ ಹೆಜ್ಜೆ ನಿನ್ನ ಗುರಿಯತ್ತ ಕರ್ಕೊಂಡೋಗುತ್ತೆ. ಓದೋ ನಿನ್ನ ಪ್ರಯತ್ನ ಹೆಚ್ಚಾದ್ರೆ ನಿನ್ನ ಕನಸನ್ನ ನನಸು ಮಾಡ್ಕೊಳ್ಳೋ ಆಸೆ ಹೆಚ್ಚಾಗುತ್ತೆ. ಇವತ್ ನೀನ್ ಪಡೋ ಹನಿಯಷ್ಟು ಪ್ರಯತ್ನ ನಾಳೆ ನಿನ್ನ ದೊಡ್ಡ ಸಾಧನೆಗೆ ದಾರಿ ತೋರುತ್ತೆ. ನಿನ್ನ ಗುರಿ ಸ್ಪಷ್ಟವಾಗಿರ್ಲಿ, ಏನನ್ನ ಸಾಧಿಸಬೇಕು ಅನ್ನೋ ಕ್ಲಾರಿಟಿ ಇರ್ಲಿ, ಅದಕ್ಕೆ ತಕ್ಕ ಸ್ಟಡಿ ಪ್ಲಾನ್ ನಿಂದಾಗಿರ್ಲಿ. ನೀನು ಓದ್ಬೇಕು ಅನ್ನೋ ಆಸೆ ಇಟ್ಕೊಂಡು ಬುಕ್ ತೆಗಿದಿರ ಇರೋದೇ ನಿನ್ನ ಮೊದಲ ಸೋಲು. ನಾನ್ ಟ್ರೈ ಮಾಡ್ತೀನಿ ಅಂತ ನೀನ್ ಪ್ರಯತ್ನ ಪಡೋದೆ ನಿನ್ನ ಮೊದಲ ಗೆಲುವಿನ ಹೆಜ್ಜೆ. ಜಸ್ಟ್ ಪಾಸಿಂಗ್ ಮಾರ್ಕ್ಸ್ಗೋಸ್ಕರ ನೀನ್ ಖುಷಿಯಾದ್ರೆ ಹೇಗೆ? ಯು ಡಿಸರ್ವ್ ಸಮಥಿಂಗ್ ಬೆಟರ್. ಇವತ್ ನೀನ್ ಏನ್ ಮಾಡ್ತಿದ್ಯಾ ಯೋಚ್ಸು. ನಿನ್ ಕೈಯಲ್ಲಿ ಓದೋದು ಕಷ್ಟ ಅಂದ್ಕೊಳ್ಬೇಡ, ನಾನು ಪ್ರಯತ್ನ ಪಡ್ತೀನಿ ಅನ್ಕೋ. ಎಂಜಾಯ್ ದಿ ಲರ್ನಿಂಗ್ ಪ್ರೊಸೆಸ್. ಒಳ್ಳೆ ಫ್ರೆಂಡ್ಸ್, ಟೀಚರ್ಸ್ ನಿಂದ ಇನ್ಸ್ಪಿರೇಷನ್ ಪಡ್ಕೋ. ಅವರ ಅನುಭವಗಳು ನಿನ್ನ ದಾರಿಗೆ ಬೆಳಕಾಗುತ್ತೆ. ಶ್ರಮವೇ ಜಯದ ಮಾರ್ಗ. ಯತ್ನವಿಲ್ಲದೆ ಯಶಸ್ಸು ಸಾಧ್ಯವಿಲ್ಲ. ಎಲ್ಲವೂ ಸಾಧ್ಯವಿದೆ ಅನ್ನೋ ವಿಶ್ವಾಸ ನಿನ್ನಲ್ಲಿರ್ಲಿ. ಊಟ, ನಿದ್ರೆ, ಪ್ರಯತ್ನ, ಓದೋ ಎಲ್ಲವೂ ಜೀವನಕ್ಕೆ ಬೇಕು. ತಪ್ಪುಗಳಿಂದ ಕಲಿ, ಆ ತಪ್ಪುಗಳನ್ನ ಸರಿ ಮಾಡ್ಕೊಂಡು ಮುಂದಕ್ಕೋಗು. ನೀನ್ ಕಷ್ಟಪಟ್ಟು ಓದೋದೆ ಮುಂದೆ ನಿನ್ ಜೀವನದಲ್ಲಿ ಬರೋ ಆ ಟಫ್ ಕ್ವಶನ್ಸ್ಗೆ ಆನ್ಸರ್. ಕ್ರಿಯೇಟ್ ಯುವರ್ ಓನ್ ಆಪರ್ಚುನಿಟೀಸ್. ಈ ಓದೇ ನಿನ್ನ ಯಶಸ್ಸಿನ ಬುನಾದಿ. ಕೇವಲ ತೃಪ್ತಿಗಾಗಿ, ಮಾರ್ಕ್ಸ್ಗೋಸ್ಕರ ಓದ್ಬೇಡ. ಸಾಧಿಸೋಕೆ ಓದು. ನಿನ್ನ ಕನಸುಗಳನ್ನ ನಂಬು. ಆ ಕನಸನ್ನ ಸಾಧಿಸೋಕೆ ಓದು. ಕನಸನ್ನ ಕಾಣೋದನ್ನ ನಿಲ್ಲಿಸ್ಬೇಡ. ಅದನ್ನ ಸಾಧಿಸೋಕೆ ಹಿನ್ನಡೆಯಾಗ್ಬೇಡ. ಯೋಗ್ಯತೆ ಮಾತ್ರನೇ ನಿನ್ನ ಬದುಕಿನ ಸ್ಥಾನ ಏನು ಅಂತ ತಿಳಿಸುತ್ತೆ. ಈ ಮೊಮೆಂಟ್ಗೆ ನಿನ್ನ ಸಕ್ಸಸ್ ಏನು ಅಂದ್ರೆ ಅದು ನಿನ್ನ ಮೈಂಡ್ ಸೆಟ್. ಎಷ್ಟೇ ಕಷ್ಟ ಆದ್ರೂ ಓದನ್ನ ನಿಲ್ಲಿಸ್ಬೇಡ. ನಿನ್ನ ಕನಸೇ ನಿನಗೆ ಶಕ್ತಿ. ನಿನ್ನ ಸಾಧನೆಯ ದಾರಿ ಚಿಕ್ಕದಾಗಿರಬಹುದು, ಆದ್ರೆ ನಿನ್ನ ಸಾಧನೆ ದೊಡ್ಡದು. ಈಗ ಟೆಸ್ಟ್ ಅಲ್ಲಿ ನೀನ್ ಅಂದ್ಕೊಂಡಿರೋ ಮಾರ್ಕ್ಸ್ ಬರ್ದಿರ ಇರಬಹುದು. ಫೈನಲ್ ರಿಸಲ್ಟ್ ಶೀಟ್ ಅಲ್ಲಿ ಆ ಮಾರ್ಕ್ಸ್ ಬರೋ ಹಾಗೆ ಮಾಡೋ ಜವಾಬ್ದಾರಿ ನಿಂದೆ. ಡೈಲಿ 6-7 ಗಂಟೆ ಓದು. ಈಗ ನಿನ್ ಲೈಫಲ್ಲಿ ಯಾವ್ದು ಇಂಪಾರ್ಟೆಂಟ್ ನೋಡು. ಟೈಮ್ ವೇಸ್ಟ್ ಮಾಡಬೇಡ. ಎಕ್ಸಾಮ್ ಹಿಂದಿನ ದಿನ 90% ಸ್ಟೂಡೆಂಟ್ಸ್ ಓದೋದು, ಆದ್ರೆ ಎಕ್ಸಾಮ್ ಬರೋ ಮುಂಚೆನೆ ಎಲ್ಲ ಓದಿ ಐ ಆಮ್ ಡಿಫ್ರೆಂಟ್ ಅಂತ ಪ್ರೂವ್ ಮಾಡು. ಗುಂಪಲ್ಲಿ ನಾನು ಒಬ್ಬ ಅನ್ನೋಕು, ಗುಂಪಲ್ಲಿ ನಾನೇ ಒಬ್ಬ ಅನ್ನೋಕು ತುಂಬಾ ವ್ಯತ್ಯಾಸ ಇದೆ. ನೋವು, ಕಷ್ಟ ಇಲ್ದೆ ಸಾಧನೆ ಆಗಲ್ಲ. ವಿಕ್ಟ್ರಿ ಕ್ಯಾನ್ ಬಿ ಅಚೀವ್ಡ್ ಓನ್ಲಿ ಥ್ರೂ ಹಾರ್ಡ್ ವರ್ಕ್. ಯಾವುದೇ ಸವಾಲ್ ಬಂದ್ರೂ ನೀನ್ ರೀಚ್ ಆಗ್ಬೇಕಾಗಿರೋ ಗೋಲ್ ನಿನ್ ಮೈಂಡ್ ನಲ್ಲಿರ್ಲಿ. ನಿನ್ನ ಓದು ಯಾವುದೋ ಟಿವಿ ಶೋ ಅಲ್ಲ, ನಿನ್ನ ಜೀವನದ ಸತ್ಯ. ಎಕ್ಸಾಮ್ ಬರ್ತಿದೆ ಅಂತ ಭಯ ಪಡಬೇಡ. ಈ ಪರೀಕ್ಷೆ ನಿನ್ನ ವಿದ್ಯೆಯ ಮಟ್ಟದ ಜೊತೆ ನಿನ್ನ ಸ್ಥೈರ್ಯ, ನಿನ್ನ ಪರಿಶ್ರಮವನ್ನ ಟೆಸ್ಟ್ ಮಾಡುತ್ತೆ. ಆಗಾಗ ನಿನ್ನ ಗುರಿಯನ್ನ ನೆನಪಿಸ್ಕೊಳ್ತಿರೋ. ಇವತ್ ನೀನ್ ತೆಗಿಯೋ ಮಾರ್ಕ್ಸ್ ನಿನ್ನ ಫ್ಯೂಚರ್ನೇ ಡಿಸೈಡ್ ಮಾಡ್ದಿರ ಇರಬಹುದು, ಆದ್ರೆ ಆ ಮಾರ್ಕ್ಸ್ ಮುಂದೆ ನಿನ್ನ ಭವಿಷ್ಯಕ್ಕೆ ಒಳ್ಳೆ ದಾರಿಯಾಗಬಹುದು. ಅದಕ್ಕಾದ್ರೂ ನೀನ್ ಚೆನ್ನಾಗಿ ಓದು.